ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ದಿನಕ್ಕೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲವರು ಹೊಸ ದಂಧೆ ಕಂಡುಕೊಂಡಿದ್ದಾರೆ. ರಸ್ತೆ ಬದಿ ಜಮೀನುಗಳಲ್ಲಿ ಬೃಹತ್ ಹೋರ್ಡಿಂಗ್ಸ್ ಹಾಕಿ ದುಡ್ಡು ಮಾಡೋದಕ್ಕೆ ನಿಂತಿದ್ದಾರೆ. ಆದರೆ ಈ ದಂಧೆ ಜನರ ಜೀವಕ್ಕೆ ಮಾರಕವಾಗಿದೆ. ಹೆದ್ದಾರಿಯ ಪಕ್ಕದಲ್ಲಿ ಒಂದಾದ ನಂತರ ಒಂದರಂತೆ ಬೃಹತ್ ಜಾಹೀರಾತು ಫಲಕಗಳು. ಇವು ಬೆಂಗಳೂರಿನ ಬೂದಿಗೆರೆ ಕ್ರಾಸ್ನಿಂದ ಬೇಗೂರುವರೆಗೆ ಸಾಲು ಸಾಲಾಗಿವೆ. ಏರ್ಪೋರ್ಟ್ ರಸ್ತೆಯಲ್ಲಿ ಅಳವಡಿಸಿರುವ ಈ ಜಾಹೀರಾತು ಫಲಕಗಳು ಬಹುತೇಕ ಎಲ್ಲವೂ ಅಕ್ರಮ ಅನ್ನೋದೇ ಆಘಾತಕಾರಿ. ಯಾವುದೇ ಅನುಮತಿಯನ್ನು ಪಡೆದಿಲ್ಲ, ಕೃಷಿ ಭೂಮಿ ಪರಿವರ್ತನೆಯೂ ಮಾಡಿಲ್ಲ. ಹಾಗಿದ್ರೂ ವಾಣಿಜ್ಯ ಉದ್ದೇಶಕ್ಕಾಗಿ ಜಾಹೀರಾತು ಫಲಕಗಳನ್ನು ಅಳವಡಿಸಿ ಕೆಲವರು ದಂಧೆ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಪೂರ್ವ ತಾಲೂಕು, ದೇವನಹಳ್ಳಿ ತಾಲೂಕು ಮತ್ತು ಬೆಂಗಳೂರು ಉತ್ತರ ತಾಲೂಕುಗಳಲ್ಲಿ ಹಾದು ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಇಂತಹ ಅತಿ ಹೆಚ್ಚು ಜಾಹೀರಾತು ಫಲಕಗಳು ಕಾಣಿಸ್ತಿವೆ. ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳದೆ ಬೃಹತ್ ಗಾತ್ರದ ಕಬ್ಬಿಣದ ಈ ಫಲಕ ಅಳವಡಿಸಿರೋದು ವಾಹನ ಸವಾರರ ಪ್ರಾಣಕ್ಕೆ ಕಂಟಕವಾಗಿದೆ. ಜಾಹೀರಾತು ಫಲಕಗಳು ಇದನ್ನೆಲ್ಲ ಅಂಗೀಕೃತವಾಗಿ ಈ ಸ್ವಲ್ಪ ದುಡ್ಡು ಕೊಟ್ಟು ಈ ಜಾಹೀರಾತು ಕಂಪನಿಗಳು ಏನ್ ಮಾಡಿದಾರೆ ಅಂತಂದ್ರೆ ದೊಡ್ಡ ಬೋರ್ಡ್ಗಳನ್ನ ತೆಗೆದ್ಬಿಟ್ಟು ರೋಡ್ ಸೈಡ್ ಅಲ್ಲಿ ಇವರು ಅದನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಬೂದಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಂದರಲ್ಲೇ 30ಕ್ಕೂ ಹೆಚ್ಚು ಅನಧಿಕೃತ ಜಾಹೀರಾತು ಫಲಕಗಳನ್ನು ಅಳವಡಿಸಲಾಗಿದೆ. ಇತ್ತೀಚೆಗೆ ಹೊಸಕೋಟೆ ಟೋಲ್ ಸಮೀಪ ಬೃಹತ್ ಅಕ್ರಮ ಜಾಹೀರಾತು ಫಲಕ ಗಾಳಿಗೆ ಉರುಳಿ ಕ್ಯಾಂಟರ್ ಮೇಲೆ ಬಿದ್ದಿತ್ತು. ಅದು ದೊಡ್ಡ ಅವಘಡ ಸೃಷ್ಟಿ ಮಾಡಿತ್ತು. ಜೋರಾದ ಮಳೆ ಗಾಳಿ ಬಂದ್ರೆ ಈ ಜಾಹೀರಾತು ಫಲಕಗಳು ಧರೆಗುರುಳಿ ಬಿದ್ದು ದೊಡ್ಡ ಅವಾಂತರಕ್ಕೆ ನಾಂದಿ ಹಾಡುತ್ತವೆ. ಕಣ್ಣೆದುರಲ್ಲೇ ಅಕ್ರಮಗಳು ನಡೆಯುತ್ತಿದ್ದರೂ ಕಂದಾಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ರೈತರಿಗೆ ಅಲ್ಪ ಸ್ವಲ್ಪ ಬಾಡಿಗೆ ಕೊಟ್ಟು ಕೋಟ್ಯಂತರ ರೂಪಾಯಿ ಲೂಟಿ ಹೊಡೆಯೋಕೆ ಮುಂದಾಗಿರೋದು ಮಾತ್ರ ಈ ಜಾಹೀರಾತು ಮಾಫಿಯಾ. ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಡಬಹುದು, ಮತ್ತೆ ಅವರು ಒಳ್ಳೆ ಕಂಪನಿಗಳು ಇಟ್ಕೊಬಹುದು. ಆದ್ರೆ ಇಲ್ಲಿ ಸಣ್ಣ ಪುಟ್ಟ ರೈತರಿಗೆ ಸ್ವಲ್ಪ ಅಮೌಂಟ್ ಕೊಟ್ಬಿಡೋದು. ಇಲ್ಲಿ ಇವರು ದೊಡ್ಡದಾಗಿ ಈ ತರ ಜಾಹೀರಾತು ಹಾಕೋದು. ಇದರಿಂದ ನಾಳೆ ದಿವಸ ಈ ಗಾಳಿ ಮಳೆ ಬರೋದ್ರಿಂದ ಗಾಳಿ ಬರೋದ್ರಿಂದ ಏನಾಗಬೇಕಂದ್ರೆ ಗಾಳಿ ಯಾವುದು ತಡೆ ಇಲ್ಲ. ಏನಾಗುತ್ತಂದ್ರೆ ಅದು ದೊಡ್ಡ ಕಂಪ್ನಿಗೆಲ್ಲ ಹಾಕಿರ್ತಾರೆ. ಅದೇನಾಗುತ್ತಂದ್ರೆ ಈ ರೋಡ್ ಸೈಡ್ ಅಲ್ಲಿ ಬಿದ್ದಾಗ ನಾಳೆ ದಿವಸ ಬಸ್ ಹೋಗ್ತಾ ಇರ್ಬೋದು, ಸಡನ್ ಇಲ್ಲ ಒಂದು ಗಾಡಿ ಹೋಗ್ತಾ ಇರ್ಬೋದು, ಇಲ್ಲ ಆಂಬ್ಯುಲೆನ್ಸೇ ಹೋಗ್ತಾ ಇರ್ಬೋದು. ಒಟ್ಟಾರೆ ಅವಘಡ ಸಂಭವಿಸಿದ ಬಳಿಕ ಕ್ರಮ ಕೈಗೊಳ್ಳುವ ಅಧಿಕಾರಿಗಳು ಇಂತಹ ಅಕ್ರಮಗಳನ್ನ ನಿರ್ಲಕ್ಷ್ಯ ಮಾಡಲೇಬಾರದು. ದುರಂತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಂಡು ಈ ಅಕ್ರಮ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸಲು ವಾಹನ ಸವಾರರು ಒತ್ತಾಯಿಸಿದ್ದಾರೆ. ರಾಮಂಜಿ ಎಂಬೂದಿಗೆರೆ, ಪವರ್ ಟಿವಿ, ದೇವನಹಳ್ಳಿ.